ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ. ಸಂಜೆಯ ವಾತಾವರಣ ಬಹಳ ಆಹ್ಲಾದಕರವಾಗಿತ್ತು. ಹಾಗೆ ಹೊಟ್ಟೆ ಕವಕವ ಅಂತ ಇತ್ತು. ಸರಿ, ಸಂಜೆ ವಾಕ್ ಹೋಗೋಣ, ಹಾಗೆ ಸ್ಟ್ರೀಟ್ ಫುಡ್ ಟ್ರೈ ಮಾಡೋಣ ಅಂತ ಪ್ರೀತಿಗೆ ಹೇಳಿದೆ. ಸರಿ ಅಂತ ಹೊರಟ್ವಿ. ಹಲವಾರು ಶಾಪ್ಗಳಲ್ಲಿ ಇದು ಟ್ರೈ ಮಾಡಿದ್ವಿ ಮೆನುವನ್ನು. ಹಾಗೆ ಲಾಸ್ಟ್ಗೆ ಒಂದು ಸ್ಟಾಲ್ ಹತ್ರ ಹೋದ್ವಿ. ಇನ್ನೇನು ನಮ್ಮ ಆರ್ಡ್ರನ್ನ ಕೊಡಬೇಕು ಒಳಗೋಗಿ ಅಷ್ಟರಲ್ಲಿ ಬಲ್ಗಡೆಯಿಂದ ಒಂದು ವಾಯ್ಸ್ ಕೇಳಿಸಿ ಬರುತ್ತೆ. ಸ್ಟ್ರೀಟ್ ಶಾಪ್ನವರಿಗೆ, ಅಂಕಲ್ ನಮಗೆ ಹಾಫ್ ಎಗ್ ರೈಸ್ ಕೊಡಿ ಅಂತ ಕೇಳ್ತಾರೆ. ನಾವು ಆ ಕಡೆ ತಿರುಗಿದ್ವಿ. 3 ಜನ ಹೆಣ್ಮಕ್ಳಿದ್ದಾರೆ, ಬಹಳ ಲಕ್ಷಣವಾಗಿದ್ದಾರೆ. ಸಲ್ವಾರ್ ಕಮೀಸ್ ಹಾಕ್ಕೊಂಡಿದ್ದಾರೆ, ದುಪ್ಪಟ್ಟ ಹೊತ್ಕೊಂಡಿದ್ದಾರೆ, ತಲೆ ಬಾಚ್ಕೊಂಡು, ಹೂ ಮುಡ್ಕೊಂಡು, ಕುಂಕುಮ ಇಟ್ಕೊಂಡು ಬಹಳ ಲಕ್ಷಣವಾಗಿದ್ರು. ಮುಖ ತುಂಬ ನಗು ಇದೆ, ಆದರೆ 2 ಕಣ್ಗಳು ಮಾತ್ರ ಇಲ್ಲ. 3 ಜನನು ನೋಡಿ ನಮಗೆ ತುಂಬ ಕನಿಕರ ಭಾವ ಉಂಟಾಯಿತು. ಹಾಗೆ 3 ಜನ ಸೇರಿ ಬರೀ ಹಾಫ್ ಎಗ್ ರೈಸನ್ನು ಕೇಳ್ತಿದ್ದಾರೆ. ಪಕ್ಕದಲ್ಲಿರೋ ಹುಡುಗಿ, ಅಂಕಲ್ ಇನ್ನು ಸ್ವಲ್ಪ ಖಾರ ಜಾಸ್ತಿ ಯಾಕೆ ಅಂತ ಕೇಳಿದ್ರು. ಒಂದು ಕಡೆ ನಮಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್ ನಮಗೆ ನೋಡಿ. ಈಗಿನ ಟೈಮಲ್ಲಿ ಎಂಥ ರೆಸ್ಟೋರೆಂಟ್ಗಳಿಗೋಗಿ, ಹೋಟೆಲ್ಗಳಿಗೋಗಿ ಎಷ್ಟೆಷ್ಟು ರೇಟ್ ಇದೆ ಅಂತ ಮೆನೂನು ಸರಿಯಾಗಿ ಚೆಕ್ ಮಾಡಿದೆ ಆರ್ಡ್ರ್ ಮಾಡಿಕೊಂಡು 1000 ರೂಪಾಯಿ ಖರ್ಚು ಮಾಡೋವಂಥ ಟೈಮಲ್ಲಿ ಕೇವಲ ಹಾಫ್ ಎಗ್ ರೈಸಲ್ಲಿ ಶೇರ್ ಮಾಡಿಕೊಂಡು 3 ಜನ ಒಂದು ಸಂಜೆ ಕಳೀತಾ ಇದ್ದಾರೆ ಅನ್ನೋದು ನೋಡಿ ಒಂದು ಥರ ಅನುಭವ ಆಯಿತು, ಫೀಲಿಂಗ್ ಬಂತು ನಮಗೆ. ಸರಿ, ನಾವೇನು ಅಂದ್ಕೊಂಡ್ವಿ, ಶಾಪ್ನವ್ರಿಗೆ ಹೇಳೋಣ, ಅವ್ರ ಹತ್ರ ದುಡ್ಡು ತೊಗೋಬೇಡಿ, ಅವ್ರು ಏನೇನು ಆರ್ಡ್ರ್ ಕೊಡ್ತಾರೆ, ಸೊ ನಾವೇ ದುಡ್ಡು ಕೊಟ್ಬಿಡೋಣ ಅಂತ ಅಂದ್ಕೊಂಡ್ರು. ಒಂದು ಕಡೆ ಇನ್ನೊಂದು ಥರ ಅನ್ನಿಸ್ತಾ ಇತ್ತು. ಅವ್ರೇನಾದರೂ ತುಂಬ ಸ್ವಾಭಿಮಾನಿಗಳಾಗಿದ್ದು, ನೀವು ಯಾರ್ರಿ ನಾವು ತಿನ್ನೋದಕ್ಕೆ ದುಡ್ಡು ಕೊಡೋದು ಅಂತ ಏನಾದರೂ ಬೈದ್ಬಿಟ್ರೆ ಅನ್ನೋ ಥರ ಒಂದು ಕಡೆ ಅನ್ನಿಸ್ತಾ ಇತ್ತು. ಆದರೂ ಇರಲಿ, ಕೇಳೇ ಬಿಡೋಣ ಅಂತ ಶಾಪ್ನವ್ರಿಗೆ ಹೇಳಿದ್ವಿ. ನೋಡಿ, ಅವ್ರ ಹತ್ರ ದುಡ್ಡು ತೊಗೋಬೇಡಿ, ಬೇರೆ ಏನೇ ಆರ್ಡ್ರ್ ಕೊಟ್ಟರು ತಗೊಳ್ಳಿ, ನಾವೇ ಅದ್ರದ್ದು ದುಡ್ಡು ಪೇ ಮಾಡ್ತೀವಿ ಅಂತ. ಶಾಪ್ನವ್ರು ಹೇಳಿದ್ರು ಓಕೆ ಅಂತ. ನಮಗೂ ಒಂದು ಕಡೆ ಬಹಳ ಖುಷಿ ಆಯಿತು. ನಾವು ಹಾಗೆ ತಿಂದ್ಬಿಟ್ಟು ಲಾಸ್ಟ್ಗೆ ದುಡ್ಡನ್ನ ಕೊಟ್ವಿ. ಅವರು ಹೊರಡೋವರೆಗೂ ನಾವೇನು ಇರಲಿಲ್ಲ. ದುಡ್ಡನ್ನ ಕೊಟ್ಬಿಟ್ಟು ನಾವು ಬಂದ್ಬಿಟ್ವಿ. ಬಹಳ ಸಂತೃಪ್ತ ಭಾವ ನಮಗೆ ಅಲ್ಲಿಂದ ಆಚೆ ಬಂದಾಗ. ಒಂದು ಕಡೆ ನಮ್ಗೆ ಅನಿಸ್ತಾ ಇತ್ತು, ನೋಡಿ, ನಮಗೆ ದೇವರು ಕೈ ಕೊಟ್ಟಿದ್ದಾನೆ, ಕಾಲು ಕೊಟ್ಟಿದ್ದಾನೆ, ಎಲ್ಲ ಶಕ್ತಿ, ವಿದ್ಯೆ, ಬುದ್ಧಿ ಕೊಟ್ಟಿದ್ದಾನೆ, ದೃಷ್ಟಿ ಕೊಟ್ಟಿದ್ದಾನೆ. ಆದರೂ ನಾವು ನಮ್ಗೆ ಇದಿಲ್ಲ ಅದಿಲ್ಲ ಅನ್ನೋ ಥರ ಏನೋ ಒಂದು ಹೇಳ್ಕೊಂಡು ನಾವು ಕೊರಗ್ತಾನೆ ಇರ್ತೀವಿ. ಆದರೆ ಆ ಮಕ್ಕಳು ಅವರದೇ ಪ್ರಪಂಚದಲ್ಲಿ, ಅವರೇ ಸ್ನೇಹಿತರು, ಮಾತಾಡಿಕೊಂಡು ನಗಾಡಿಕೊಂಡು ಅವ್ರದ್ದೇ ಒಂದು ಪ್ರಪಂಚ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆದರೆ ಸರ್ಕಾರ ಇಂಥವರಿಗೆ, ಇಂಥ ಸ್ಪೆಷಲಿ ಏಬಲ್ಡ್ ಪೀಪಲ್ಗೆ ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಅವರಿಗೆ ಎಜುಕೇಷನ್ ಇರ್ಬೋದು, ಜಾಬ್ ಇರ್ಬೋದು, ಅಥವಾ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ರಿಸರ್ವೇಷನನ್ನು ಮಾಡಿದ್ದಾರೆ. ಹಾಗೆ ಪ್ರೋತ್ಸಾಹ ಧನಗಳನ್ನು ಕೊಟ್ಟು ಎನ್ಕರೇಜ್ ಮಾಡ್ತಿದ್ದಾರೆ. ಹಾಗೆ ಇವರ ಏಳಿಗೆಯ ಸಲುವಾಗಿ ಕೆಲಸ ಮಾಡ್ತಿರುವಂಥ ಹಲವಾರು ಸಂಘ ಸಂಸ್ಥೆಗಳಿವೆ, ನಾನ್ ಗೌರ್ನಮೆಂಟ್ ಆರ್ಗನೈಸೇಷನ್ಗಳಿವೆ, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಗಳಿವೆ. ಅವುಗಳಿಗೂ ಕೂಡ ಅದರದ್ದೇ ಆದಂಥ ಪ್ರೋತ್ಸಾಹ ನೀಡುವಂಥ ಕಾರ್ಯಕ್ರಮಗಳು, ಯೋಜನೆಗಳನ್ನು ಸರ್ಕಾರ ಮಾಡ್ತಾನೆ ಇದ್ದಾವೆ. ನೀವು ಸಾಮಾಜಿಕ ಜವಾಬ್ದಾರಿ ಹೊಂದಿರುವಂತಹ ಪ್ರಜೆಗಳಾಗಿ ನಾವೇನು ಮಾಡ್ಬೋದು, ಇಂತಹ ಸಂಘ ಸಂಸ್ಥೆಗಳಿಗೆ ನಮ್ಮ ಕೈಲಿ ಆದಂಥ ಅಳಿಲು ಸೇವೆಗಳನ್ನು ಮಾಡಿದ್ರೆ ಅವುಗಳು ಕೂಡ ಸಂಸ್ಥೆಗಳ ಏಳಿಗೆಗೆ ಉಪಯೋಗ ಮಾಡ್ಕೊಳ್ತವೆ. ಎಲ್ಲೋ ಒಂದು ಸಂಸ್ಥೆ ಒಂದು ಅಂಗವಿಕಲರ ಆಶ್ರಮನ ನಡೆಸ್ತಾ ಇರುತ್ತೆ, ಎಲ್ಲೋ ಒಂದು ಸಂಸ್ಥೆ ವೃದ್ಧಾಶ್ರಮ ನಡೆಸ್ತಾ ಇರುತ್ತೆ, ಎಲ್ಲೋ ಒಂದು ಸಂಸ್ಥೆ ಅನಾಥಾಶ್ರಮ ನಡೆಸ್ತಾ ಇರುತ್ತೆ, ಇನ್ಯಾವುದೋ ಒಂದು ಸಂಸ್ಥೆ ಯಾವುದೇ ಪ್ರಚಾರ ಇಲ್ಲದೆ ಒಂದು ಸರ್ಕಾರಿ ಶಾಲೆಗಳ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾ ಇರುತ್ತೆ, ಫ್ರೀಯಾಗಿ ಬುಕ್ಸ್ಗಳನ್ನು ಕೊಡ್ತಾ ಇರುತ್ತೆ, ಬ್ಯಾಗ್ಗಳನ್ನು ಕೊಡ್ತಾ ಇರುತ್ತೆ, ಬ್ಲಡ್ ಕ್ಯಾಂಪ್ಗಳನ್ನು ಮಾಡ್ತಾ ಇರುತ್ತೆ, ಗಿಡ ಮರಗಳನ್ನು ನೆಡುವಂಥ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ. ಸೊ ಇಂಥ ಸಂಸ್ಥೆಗಳಿಗೆ ನಾವು ಡೊನೇಷನನ್ನು ಕೊಡೋದ್ರಿಂದ ಯಾವ್ಯಾವ ಟ್ರಸ್ಟ್ಗಳಿರ್ತವೆ, ಇನ್ಕಮ್ ಟ್ಯಾಕ್ಸಲ್ಲಿ ಸೆಕ್ಷನ್ 80G ರಿಜಿಸ್ಟರ್ ಆಗಿರುವಂಥ ಟ್ರಸ್ಟ್ಗಳು ನಿಮಗೆ ಸೆಕ್ಷನ್ 80G ರೆಸಿಪ್ಟನ್ನು ಕೊಡ್ತವೆ. ಹಾಗೆ ಫಾರ್ಮ್ 10 IB ಅಂದರೆ ಸರ್ಟಿಫಿಕೇಟ್ ಆಫ್ ಡೊನೇಷನನ್ನು ಕೂಡ ಫಾರ್ಮ್ 10B ಅನ್ನು ಕೊಡ್ತಾರೆ, ಅಂದರೆ ಸರ್ಟಿಫಿಕೇಟ್ ಆಫ್ ಡೊನೇಷನ್ ಅನ್ನು ಕೊಡ್ತಾರೆ. ಸೊ ನೀವು ಈ ಸರ್ಟಿಫಿಕೇಟ್ ಅನ್ನು ಇಟ್ಕೊಂಡು ನೀವು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನೀವು ಡಿಡಕ್ಷನ್ ಅನ್ನ ಕ್ಲೇಮ್ ಮಾಡ್ಬೋದು. ನೀವು ಯಾರ್ಯಾರೆಲ್ಲ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ಫೈಲ್ ಮಾಡ್ತಾ ಇದ್ದೀರಾ, ಸೊ ನೀವೆಲ್ಲ ಸೆಕ್ಷನ್ 80G ಡಿಡಕ್ಷನ್ ಅನ್ನ ಕ್ಲೇಮ್ ಮಾಡ್ಕೊಳ್ಬೋದು. ಸರ್ಕಾರ ಫಿನಾನ್ಷಿಯಲ್ ಇಯರ್ 2021 ಅಲ್ಲಿ ನ್ಯೂ ಟ್ಯಾಕ್ಸ್ ರಿಜಿಮ್ ಅನ್ನ ಫಸ್ಟ್ ಟೈಮ್ ಪ್ರಪೋಸ್ ಮಾಡುತ್ತೆ ಬಡ್ಜೆಟ್ ಅಲ್ಲಿ.
ಸೊ ಅದಾದ ನಂತರ ನೀವು ನೋಡಿದ ಹಾಗೆ ಹಲವಾರು ಬದಲಾವಣೆಗಳಾಗಿದೆ. ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ರೇಟಲ್ಲಿ ಇರ್ಬೋದು, ಸ್ಟ್ಯಾಂಡರ್ಡ್ ಡಿಡಕ್ಷನಲ್ಲಿ ಇರ್ಬೋದು, ಹಲವಾರು ಡಿಡಕ್ಷನ್ಗಳನ್ನು ತೆಗೆದುಹಾಕಿದೆ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ, ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ಸೆಕ್ಷನ್ 80G ಕೂಡ ನಿಮಗೆ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ITR ಫೈಲ್ ಮಾಡ್ತಿದ್ರೆ ನಿಮಗೆ ಡಿಡಕ್ಷನ್ ಸಿಗೋದಿಲ್ಲ. ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ಮಾತ್ರ ನಿಮಗೆ ಸೆಕ್ಷನ್ 80G ಡಿಡಕ್ಷನ್ ಸಿಗುತ್ತೆ. ಹಾಗೆ ಯಾರ್ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಂಥ ತೆರಿಗೆದಾರರಿದ್ದೀರಾ, ಸೊ ನೀವು IT ರಿಟರ್ನ್ ಫೈಲ್ ಮಾಡೋದಕ್ಕೆ ಮೊದಲು ಓಲ್ಡ್ ರೆಜಿಮ್ ಬೆನಿಫಿಟ್ ಇದೆಯಾ, ನ್ಯೂ ರೆಜಿಮ್ ಬೆನಿಫಿಟ್ ಇದೆಯಾ, ಇದು ಚೆಕ್ ಮಾಡಿ IT ರಿಟರ್ನ್ ಅನ್ನ ಫೈಲ್ ಮಾಡ್ಬೋದು. ಹಾಗೆ ಯಾರೆಲ್ಲ ನ್ಯೂ ಟ್ಯಾಕ್ಸ್ ರೆಜಿಮ್ ಉಪಯೋಗ ಮಾಡ್ಕೊಂಡು ITR ಫೈಲ್ ಮಾಡ್ತಾ ಇದ್ದೀರಾ, ನಿಮಗೆ ಸೆಕ್ಷನ್ 80G ಬೆನಿಫಿಟ್ ಸಿಗದೇ ಇರ್ಬೋದು, ಆದರೆ ನೀವು ಇಂಥ ಸಂಸ್ಥೆಗಳ ಏಳಿಗೆಗೆ ಕಾರಣ ಆಗ್ತೀರಾ ಡೊನೇಷನ್ ಅನ್ನ ಕೊಡೋದ್ರಿಂದ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೋಡಿ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರಗಳು.